ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾರಿವರು ಕಲ್ಲು ತೂರಿದವರು, ಎಷ್ಟು ಜನ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮು, ಏನು ನಿನ್ನೆ ರಾತ್ರಿ 8:30 ಸುಮಾರಿಗೆ ಜೆ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ಒಂದು ಮೆರವಣಿಗೆಯನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಏಕಾಏಕಿ ಕಲ್ಲಿನ ತೂರಾಟವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಮೆರವಣಿಗೆ ಆ ಏರಿಯಾದಲ್ಲಿ ಈಗಾಗಲೇ ಕೋಮು ಗಲಭೆಗಳು ಆಗ್ತವೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತು ಸಹ ಇತ್ತು. ಆದ್ರೆ ಏಕಾಏಕಿ ಅವರ ಮೇಲೆ ಕಲ್ಲು ತೂರಾಟ ಮಾಡಿದಂತ ಸಂದರ್ಭದಲ್ಲಿ ಒಂದು ಕ್ಷಣ ಏನು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಅಲ್ಲೇ ಕರ್ತವ್ಯದಲ್ಲಿದ್ದಂತ ಜೆ ನಗರ ಇನ್ಸ್ಪೆಕ್ಟರ್ ಕೆಂಪೇಗೌಡ ಮತ್ತೆ ಅವರ ಸಿಬ್ಬಂದಿ, ಬಂದೋಬಸ್ತ್ಗೆ ನಿಯೋಜನೆ ಮಾಡಿದಂತ ಸಿಬ್ಬಂದಿ ಕಲ್ಲು ತೂರಾಟ ಮಾಡಿದಂತ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಯಾರು ತೂರಾಟವನ್ನು ಮಾಡಿದ್ರು, ಯಾವ ದಿಕ್ಕಿನಲ್ಲಿ ಬಂತು ಅನ್ನೋದನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವೊಂದು CCTV ದೃಶ್ಯಾವಳಿಗಳನ್ನ ಸಹ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಮತ್ತೊಂದು ಕಡೆ ಇಲ್ಲಿ ಉದ್ದೇಶಪೂರ್ವಕವಾಗಿಯೇ ಏನು ಪ್ರತಿ ಬಾರಿ ನಾವು ಅಂದ್ರೆ ಓಂ ಶಕ್ತಿ ಮಾಲೆಯನ್ನ ಹಾಕ್ತಿವೆ, ಆ ಸಂದರ್ಭದಲ್ಲಿ ಹೋಗ್ತಕ್ಕಂಥ ಮೆರವಣಿಗೆಯಲ್ಲಿ ಈ ರೀತಿಯಂತ ಕಲ್ಲು ತೂರಾಟವನ್ನ ಮಾಡೋದು ಮತ್ತೆ ಮೆರವಣಿಗೆಗೆ ತೊಂದರೆ ಕೊಡುವಂತ ಕೆಲಸವನ್ನ ಸಹ ಇವರು ಮಾಡ್ತಾರೆ. ಇಲ್ಲಿನ ನಿವಾಸಿಗಳು ಅಂಡೆ ಕೊಂಬಿನ ಅನ್ನೋದು ಅಲ್ಲಿನ ಏನು ಮಾಲಾಧಾರಿಗಳ ಆರೋಪ ಆಗಿತ್ತು. ಕೂಡಲೇ ಸ್ಥಳಕ್ಕೆ DCP ಯತೀಶ್ ಅವರು ಬಂದು ಏನು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂತ ಮಾಲಾಧಾರಿಗಳನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ಅಂದ್ರೆ ಯಾರು ಉದ್ದೇಶಪೂರ್ವಕ ಕಲ್ಲನ್ನ ತೂರಾಟ ಮಾಡಿದ್ರೆ ಅವ್ರನ್ನ ಹಿಡಿಲೇಬೇಕು, ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ಹಾಕ್ತಾರೆ. ಆಗ ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾರು ಸಹ ವಯಸ್ಕರು ಉದ್ದೇಶಪೂರ್ವಕವಾಗಿ ಈ ಒಂದು ಕೃತ್ಯವನ್ನ ಎಸಗಿಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ಕೆಲವು ಅಪ್ರಾಪ್ತರು ಈ ಕೃತ್ಯವನ್ನ ಎಸಗಿದ್ದಾರೆ ಅಂತಕ್ಕಂಥದ್ದು CCTVಯಲ್ಲಿ ಸೆರೆಯಾಗಿರ್ತಕ್ಕಂಥ ಒಂದು ದೃಶ್ಯದಿಂದ ಬೆಳಕಿಗೆ ಬರುತ್ತೆ. ಕೂಡಲೇ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಸಹ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಏನು ಮಕ್ಕಳನ್ನ ಮುಂದೆ ಇಟ್ಟು ಏನಾದ್ರು ಈ ರೀತಿಯಂತ ಕಲ್ಲು ತೂರಾಟ ಕೆಲಸವನ್ನ ಮಾಡಿದಾರ ಅಂತಕ್ಕಂಥ ಒಂದು ಅನುಮಾನ ಸಹ ಪೊಲೀಸರಿಗೆ ಕಾಣೋದಕ್ಕೆ ಶುರು ಆಗುತ್ತೆ. ಅವರನ್ನ ವಶಕ್ಕೆ ತೆಗೆದು ವಿಚಾರಣೆ ಮಾಡಿದಾಗ ಅವರ ಹಿಂದೆ ಯಾವುದೇ ರೀತಿಯಾದಂತ ವಯಸ್ಕರಕ್ಕೆ ಒಂದು ಕೃತ್ಯ ಇಲ್ಲ ಅನ್ನೋದು ಬೆಳಕಿಗೆ ಬರುತ್ತೆ. ಈಗಾಗಲೇ ಅವರನ್ನ ಮೂವರನ್ನ ಬಂಧಿಸಲಾಗಿದೆ. ಅವರ ಹೆಸರುಗಳನ್ನ ಉಲ್ಲೇಖ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಅವರ ಮೇಲೆ JJ ಆಕ್ಟ್ ಅನ್ನ ಹಾಕಿದ್ದಾರೆ. ಅಪ್ರಾಪ್ತರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಹೆಸರುಗಳನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಸದ್ಯ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥ ಜೆ ನಗರ ಪೊಲೀಸರು ಅವರಿಗೆ ಯಾರು ಈ ರೀತಿಯಾಗಿ ಕಲ್ಲು ತೂರಾಟವನ್ನ ಮಾಡೋದಕ್ಕೆ ಹೇಳ್ಕೊಟ್ಟು ಅಂತ ಕಾಣ್ತದೆ. ಯಾಕಂದ್ರೆ ಪ್ರತಿ ಬಾರಿ ಗಲಭೆಗಳಾಗುತ್ತೆ. ಆ ಗಲಭೆಗಳ ಸಂದರ್ಭದಲ್ಲಿ ಏನು ಹಿಂದೆ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಘಟನೆಗಳೇನಿದ್ವು ಅದಕ್ಕೆ ಸಂಬಂಧಪಟ್ಟಂತಹ ಕೃತ್ಯಗಳನ್ನು ನೋಡಿ ಅಲ್ಲಿನ ಅಪ್ರಾಪ್ತರ ಮನಸ್ಸಿನಲ್ಲೂ ಈ ರೀತಿಯಾಗಿ, ಯಾಕಂತಂದ್ರೆ ಇಲ್ಲಿ ದೇವರ ಮೆರವಣಿಗೆ ಬಂತು ಅನ್ನೋದಾದ್ರೆ ಅದನ್ನ ಹಾಳು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಆಗಿರುತ್ತೆ. ಅದು ಮಕ್ಕಳ ಮೇಲೆ ಪರಿಣಾಮ ಬೀರಿದೆ ಅಂತಕ್ಕಂಥದ್ದು ಈಗ ಪೊಲೀಸರ ಮಾಹಿತಿಯಿಂದ ಪ್ರಾಥಮಿಕ ತನಿಖೆ ಏನಿದೆ ಆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಮತ್ತೆ ಈಗ ಏನು ಬಂಧಿತರಾಗಿರ್ತಕ್ಕಂಥ 3 ಅಪ್ರಾಪ್ತರನ್ನ JJ ಆಕ್ಟ್ ಅಂದ್ರೆ ಬಾಲ ನ್ಯಾಯಮಂಡಳಿಗೆ ಮುಂದೆ ಹಾಜರುಪಡಿಸಿ ಅವರನ್ನ ಏನು ಬಾಲ ಮಂದಿರಕ್ಕೆ ಕಳಿಸಿಕೊಳ್ಳಲಾಗಿದೆ. ಉಳಿದಂತೆ ಈ ಹಿಂದೆ ಅವರು ಯಾರಾದ್ರೂ ಸಪೋರ್ಟ್ ಇದೆಯಾ ಅನ್ನೋದ್ರ ಬಗ್ಗೆ ಆ ಪೊಲೀಸರು ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ. ರಾಮ್, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ.